ಸಿ ಟೈಮ್ಸ್ ನ್ಯೂಸ್ಗೆ ಸ್ವಾಗತ. ಅದೆಲ್ಲ ಅಂತದೆಲ್ಲ ಎಲ್ಲೂ ಆಚೆ ಏಜೆನ್ಸೀಸ್ ಬಂದೇ ಬರ್ತಾರಲ್ಲ ಅಲ್ಲೂ ಬಂದಾಗ ಕರೆಕ್ಟಾಗಿ ಲೀಗಲ್ ಆಗಿ ಅವ್ರದ್ದು ಆಧಾರ್ ಕಾರ್ಡ್ಸು ಏನು ಹೆಂಗೆ ಅನ್ನೋದನ್ನೆಲ್ಲ ಕ್ಲೀನಾಗಿ ಡೀಟೇಲ್ ಇಟ್ಕೊಳ್ಳಿ. ಸುಮ್ಮನೆ ಮೇಲೆ ತಲೆ ಮೇಲೆ ನೋಡೋದು ಮಗುನ ಎತ್ಕೊಂಡು ಹೋಗ್ಬಿಟ್ಟು ಅದನ್ನ ಇವಾಗ SNR ಎಲ್ಲ ಟ್ಯಾಕ್ಸ್ ಎಲ್ಲ ರೆಡಿ ಮಾಡಿಸ್ಬಿಟ್ಟಿದ್ದೀವಿ. ಈಗ PHC ನಲ್ಲೂ ಎಲ್ಲ ಕಡೆ CC ಕ್ಯಾಮ್ರಾ ಅದಿಲ್ಲ, ಆ ಮಗುಗೆ ತಾಯಿಗೆ ಟ್ಯಾಗ್ ಆಗ್ತಾರಲ್ಲ, ಟ್ಯಾಗ್ ಹಾಕಿ ಅದನ್ನ ಕಟ್ ಮಾಡೋಕ್ಕಾಗಲ್ಲ. ಅದರ ಟ್ಯಾಕ್ಸು ಸಿಸ್ಟಮ್ಸು ಎಲ್ಲ ರೆಡಿ ಮಾಡಿಸ್ಬಿಡಿ. SNR ಈ ಮಂತಿಂದ ರೆಡಿ ಆಗುತ್ತೆ. ನೀವು ನೆಕ್ಸ್ಟ್ ಮಂತ್ ಫಸ್ಟ್ ವೀಕಿಂದ ಅದೆಲ್ಲ ಸ್ಟಾರ್ಟ್ ಆಗುತ್ತೆ. ಅಂದರೆ ಅವ್ರೇನು ತಪ್ಪಿಸ್ಕೊಂಡು ಹೋಗೋಕ್ಕಾಗೋದೇ ಇಲ್ಲ ಮಗು. ಆಮೇಲೆ ಅದರಲ್ಲಿ GPS ಟ್ರ್ಯಾಕಿಂಗ್ ಬೇರೆ ಇರುತ್ತೆ. GPS ಟ್ರ್ಯಾಕಿಂಗ್ ಇರುತ್ತೆ ಅದರಲ್ಲಿ. ಅದ್ರ ನಂಬರ್ ಹೊಡೆದ್ರೆ ಅದನ್ನ ಎಲ್ಲಿದೆ ಏನು ಅಂತ ಹುಡ್ಬೋದು. ಆ ಥರ ಎಲ್ಲ ಇದಿದೆ. ಅದಕ್ಕೆ ಸ್ವಲ್ಪ ಬೇರೆ ಯಾವುದು ಆಚೆ ಆಗಲ್ಲ. ಅದನ್ನು ನಾವು ಅಡ್ವಾನ್ಸ್ ಒಂದು ಮಾಡಿ ಅವರೊಂದು ಐಡಿಯಾ ಮಾಡ್ತಾರೆ. ಬೇರೆ ಥರ ಇವು ಹೆಂಗೆಂಗೋ ಮಾಡ್ತಾರೆ, ಏನೇನೋ ಮಾಡ್ತಾರೆ. ENS ಕೇಸ್ಗಳು 43 ಆಗಿದೆ ಸ್ವಾಮಿ. ಆಮೇಲೆ ಟೋಟಲ್ ಕೇಸಸ್ ಬಂದು 286 ಟೋಟಲ್ ಕೇಸಸ್ ಆಗಿದೆ ಸ್ವಾಮಿ. ಅದರಲ್ಲಿ UI ಬಂದು 140 ಆಗಿದೆ, ಮತ್ತೆ 148 ಆಗಿದೆ ಸ್ವಾಮಿ. UDR ಬಂದು 41 ಕೇಸ್ ಆಗಿದೆ, ಮತ್ತೆ ಟೋಟಲ್ಲು IMA ಕೇಸಸ್ ಆಗಿದೆ ಸ್ವಾಮಿ. ಅದರಲ್ಲಿ ಫೈನ್ ಕಲೆಕ್ಟೆಡ್ ಬಂದು 3,46,705 ರೂಪಾಯಿ ಫೈನ್ ಅಮೌಂಟ್. ಆಕ್ಸಿಡೆಂಟ್ ಕೇಸ್ ಎಷ್ಟಾಗಿದೆ? ಆಕ್ಸಿಡೆಂಟ್ ಕೇಸ್ ಬಗ್ಗೆ ಸಾಹೇಬರು ಏನಾದ್ರು ಮರ್ಡರ್ ಕೇಸ್ ಹೊರಗಡೆ ಹೋಗಿದ್ದೀನಿ ಅಂತ ನಾನು ಇವಾಗ ಇದು ಪ್ರತ್ಯೇಕವಾಗಿ ಒಂದು ಮಾಡಿ. ಇವಾಗ ಏನಾಗ್ತಾ ಇದೆ ಅಂದರೆ ಇದು ಆಕ್ಸಿಡೆಂಟ್ಸು ತುಂಬ ಆಗ್ತಾ ಇದೆ. ಅದರಲ್ಲಿ 2 ವೀಲರ್ಸ್ ಅವರು ಜಾಸ್ತಿ ಸಾಯ್ತಾ ಇದ್ದಾರೆ. ಕರೆಕ್ಟಾ? 2 ವೀಲರ್ಸಲ್ಲಿ ಜಾಸ್ತಿ ಸಾಯ್ತಾ ಇದ್ದಾರೆ. ನಮಗೆ ಆಂಧ್ರ ಕಡೆಯಿಂದ, ಈ ತಮಿಳ್ನಾಡು ಕಡೆಯಿಂದ ನಮಗೆ ಫೋನ್ಗಳು ಬರ್ತಾರೆ, ನಮ್ಮವ್ರು ಆಕ್ಸಿಡೆಂಟ್ ಆಗಿದ್ದಾರೆ, ಸರ್ ಇದಾಗಿ ನೋಡಿ ಸರ್ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಪಾಪ ಯಾರಿಗೂ ಆಕ್ಸಿಡೆಂಟ್ ಆಗೋದು ಬೇಡ, ಅವ್ರು ಫೋನ್ ಮಾಡ್ತಾರೆ, ನಾವು ಸಹಾಯ ಮಾಡೋದು ನನ್ನ ಜವಾಬ್ದಾರಿ ಇರ್ತದೆ. ಅದರಿಂದ ಇದೆಲ್ಲ ತಡೆಗಟ್ಟಬೇಕಂದ್ರೆ ಹೆಂಗೆ ತಡೆಗಟ್ಟಬೇಕು ಅನ್ನೋದನ್ನು ಒಂದು ರೂರಲ್ ಇನ್ಸ್ಪೆಕ್ಟ್ರು, ವೇಮ್ಗಲ್ ಇನ್ಸ್ಪೆಕ್ಟ್ರು, ಆಮೇಲೆ ಟ್ರಾಫಿಕ್ಕು, ಇವರನ್ನು ಒಂದು ಪ್ರತ್ಯೇಕವಾಗಿ ಒಂದು ಸಭೆ ಕೊಟ್ಟು ಮಾಡ್ತಾರೆ. ಈ BO DDP ಅವ್ರಿಗೇನೋ ಪಾಪ ಹಾರ್ಟ್ ಇಶ್ಯೂ ಆಗಿ ರೆಸ್ಟಲ್ಲಿದ್ದಾರೆ. ಆಮೇಲೆ ಅವ್ರ ಇಬ್ಬರ ಜೊತೆ ನೆಕ್ಸ್ಟ್ ವೀಕಲ್ಲಿ ಯಾವಾಗ ಅಂತೇಳಿ ಒಂದು ಪ್ರತ್ಯೇಕವಾದಂಥ ಒಂದು ಸಭೆ, ಅಥವಾ ನಮ್ಮ ಆಫೀಸಲ್ಲೋ ನಿಮ್ಮ ಆಫೀಸಲ್ಲೋ ಎಲ್ಲಾದ್ರೂ ಒಂದು ಜಾಗದಲ್ಲಿ, ಎಲ್ಲಾಗುತ್ತೆ ತಾಲೂಕು ಆಫೀಸಲ್ಲಿ ಆಗೋದು, ನಿಮ್ಮ ಆಫೀಸಲ್ಲಿ ಆಗ್ಬೋದು, ಎಲ್ಲಾದ್ರೂ ಒಂದು ಜಾಗದಲ್ಲಿ ಒಂದು ಪ್ರತ್ಯೇಕವಾದಂಥ ಸಭೆ ಮಾಡ್ತೀವಿ. ಈಗ ತುಂಬ ಯಾಕಂದರೆ ತೀರ್ಮಾನ ತಗೋಬೇಕು. ನೀವು ತೀರ್ಮಾನ ತೊಗೊಳಕ್ಕಾಗುತ್ತಾ? ಓಕೆ, ಬೇಡ ಹಂಗಾದ್ರೆ ಅವ್ರು ಆಮೇಲೆ ಡಿಪ್ರೆಷನ್ ಇದೆ ಸರ್. ಆಮೇಲೆ ಇದು ಪ್ರತ್ಯೇಕ ಸಣ್ಣ ನೀರಾವರಿ ಡಿಪಾರ್ಟ್ಮೆಂಟಲ್ಲಿ ಕೊಟ್ಟವ್ರಿಗೆ ಅಲ್ಲಿ ನಿಯೋಜನೆ ಮಾಡಿದ್ವಿ ಸರ್. ಅದು ಈಗ ಅವಾಯ್ಡ್ ಆಗಿದೆ ಸರ್. ಅವಾಯ್ಡ್ ಆಗಿದೆ. ಆಮೇಲೆ ಬಸ್ ಸ್ಟ್ಯಾಂಡಲ್ಲಿ ನೀರಿನ ಸಮಸ್ಯೆ, ಬಸ್ ಸ್ಟ್ಯಾಂಡಲ್ಲಿ ಕುಡಿಯೋ ನೀರು ವ್ಯವಸ್ಥೆ ಮಾಡಿ. ಮೊನ್ನೆ ಹೋದಾಗ ಸ್ವಲ್ಪ ಸಮಸ್ಯೆ ಇತ್ತು ಅಂತ ಹೇಳಿದ್ರು. ಎರ್ಗೋಳ್ ನೀರು ಕನೆಕ್ಷನ್ ಕೊಡ್ತೀವಿ ಅಂತ ಹೇಳಿದರೆ ಎರ್ಗೋಳ್ ನೀರಿನ ಕನೆಕ್ಷನ್ ಕೊಡ್ತೀವಿ, ಬೋರನ್ನು ಹಾಕ್ಸ್ಕೊಡ್ತೀವಿ. ಆಮೇಲೆ ಇನ್ನೊಂದು ನಮ್ಗೆ ಇವಾಗ ಟೌನ್ದು ಸಾರಿಗೆ ಮಾಡಿದ್ದೀವಲ್ಲ, ಸಿಟಿ ಸರ್ವಿಸ್ ಮಾಡಿ ಹೇಳಿದ್ರೆ ನೀವು ಅಲ್ಲೇ ಹೊಸದಾಗಿ ಯಾವ ಟೆಂಡರ್ ಮಾಡಿ ನೀವು 1.5 ವರ್ಷದಲ್ಲಿ ನೀವು ಟೆಂಡರ್ ಮಾಡಿ ಕಂಪ್ಲೀಟ್ ಮಾಡಿರೋ ರೋಡ್ ಯಾವ ನೀವು ಅಷ್ಟು ಆಕ್ಟಿವ್ ಆಗಿದ್ದೀರಿ ಅಂತಾನೆ ನೀವು ಚಿಕ್ಕಮಗಳೂರಲ್ಲಿ ಇದ್ದವ್ರು ನೀವು ಹಾಕೊಂಡ್ಬಂದಿದ್ದು. ನನ್ನ ಪೇಮೆಂಟ್ಸು ಗ್ರ್ಯಾಂಟ್ ಇದೆ, ಪೇಮೆಂಟ್ ಸ್ವಲ್ಪ ಲೇಟ್ ಆಗ್ತಾ ಇದೆ. ಅಂದರೆ ಕೆಲಸ ಮಾಡೋರು ಲೇಟ್ ಮಾಡಿಲ್ವಾ? ಅವ್ರು ಲೇಟ್ ಮಾಡಿದ್ರೆ ಪೇಮೆಂಟು ಲೇಟ್ ಆಗುತ್ತೆ. ಅವ್ರು ಕರೆಕ್ಟಾಗಿ ಮಾಡಿದ್ರೆ ಅವ್ರ ಪೇಮೆಂಟು ಕರೆಕ್ಟಾಗಿ ಸಿಗುತ್ತೆ. ಆ ಟೈಮ್ ಮಾಡಬೇಕು. ಶನಿವಾರ ಅಂದರೆ ಶನಿವಾರನೇ, ಭಾನುವಾರ ಲೀವ್ ಅಂದರೆ ನೀವೇ ಇರಬೇಕು. ವಿದ್ಯಾರ್ಥಿಗಳು ಯಾಕೆ ನಮ್ಗೆ ಕಂಪ್ಲೇಂಟ್ ಮಾಡ್ತಾರೆ? ಫುಡ್ಡು ಸರಿ ಇಲ್ಲ, ಟೇಸ್ಟ್ ಸರಿ ಇಲ್ಲ, ಕ್ವಾಲಿಟಿ ಸರಿ ಇಲ್ಲ, ಅಕ್ಕಿ ಸರಿ ಇಲ್ಲ, ಚಪಾತಿ ಸರಿ ಇಲ್ಲ. ನಮಗೆ ಚಪಾತಿ ಸರಿ ಇಲ್ಲ. ಚಪಾತಿ ಒಂಥರ ಸ್ಮೆಲ್ ಬರುತ್ತೆ. ಅಂದರೆ ಹಿಟ್ಟು ತುಂಬ ಹಳೆ ಥರ ಇದೆ. ಈ ಥರದ ಫೋನ್ಗಳು ಬರುತ್ತೆ, ನಮಗೆಲ್ಲ ಫೋನ್ಗಳು ಮಾಡಿ ಹೇಳ್ತಾ ಇರ್ತಾರೆ. ನಮಗೆ ನೀವು ಆಲ್ರೆಡಿ ಎಲ್ಲ ಮನೆಗಳಿಗೂ ನೀರು ಹೋಗ್ತಾ ಇದೆಯಲ್ಲ ಊರಲ್ಲಿ. ಪೈಪ್ಲೈನ್ ಇತ್ತಲ್ಲ ಎಲ್ಲ. ಯಾವ್ದನ್ನ ಊರಲ್ಲಿ ಮನೆಗೆ ನೀರು ಹೋಗ್ತಾ ಇರುವಂಥ ಯಾವ್ದನ್ನ ಊರು ಇದೆಯಾ? ಟ್ಯಾಲಿ ಮಾಡ್ಬೇಕು. ಅದನ್ನು ಇದು ಟ್ಯಾಲಿ ಜಾಸ್ತಿಗೆ ಕಮ್ಮಿಗೆ ಏನೋ ಟ್ಯಾಲಿ ಮಾಡಬೇಕು. ಇಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷನು ಇಲ್ಲ ಆ ಊರು ಮೆಂಬರ್ನ ಕೇಳಿದ್ರೆ ಗೊತ್ತಾಗ್ಬಿಡ್ತಾರೆ. ಮೊದಲು ಎಷ್ಟು ಬೋರ್ ಇತ್ತಪ್ಪ, ಎಲ್ಲೆಲ್ಲಿ ಓಡ್ತಾ ಇತ್ತು ಅಂದ್ರೆ ಅವ್ರೇನು ಬಿಡ್ತಾರೆ. 2 ಬೋರ್ ಇತ್ತು, ಓಡ್ತಾ ಇತ್ತು, ಹಿಂಗಾಗಿ ಏನೋ ಆವಾಗ ಮಾಡ್ಕೋಬೋದು. ಅವ್ರನ್ನೇ ನೀವು ನಂಬ್ಕೊಳ್ಳೋದು ಆಗೋದಿಲ್ಲ. ನಿನ್ನೆ ಹೇಳಿದ ಮೀಟಿಂಗಿನಲ್ಲಿ ಯಾರಾದ್ರು ನಮ್ಮ ದೇಶದಲ್ಲಿ ಶ್ರೀಮಂತರಿದ್ದಾರೆ ಅಂತ BDOs ಮಾತ್ರ ಅಂತ ಹೇಳಿದ್ದೀನಿ. ನಾನು BDOs ಶ್ರೀಮಂತರು ಅಂತ ಹೇಳಿದ್ದೀವಿ. ಅವರು ಸೇಮ್ 6 ನಂಬರ್ ಅದಕ್ಕೆ 6 ನಂಬರ್ ಸರ್.